ನಿಮಗಿದು ಧನ್ಯವಾದಗಳು. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರು GST ಬಗ್ಗೆ ಇವತ್ತು ಕೊಟ್ಟಂತಹ ಒಂದು ಏನು ಆರ್ಡಿನೆನ್ಸ್ ಕೊಟ್ಟಿದ್ದಾರೆ ಇವತ್ತು, ಅದರಲ್ಲಿ ಕೆಲವಾರು 12% ಇದ್ದಂಥ ವಸ್ತುಗಳು, ನನ್ನ ದಿನನಿತ್ಯ ಉಪಯೋಗಿಸುವಂಥ ವಸ್ತುಗಳನ್ನೆಲ್ಲ 5% ತಂದಿದ್ದಾರೆ. ಕೆಲವರು 18% ಇರೋದನ್ನ ಹಾಗೇ ರಿಟೈನ್ ಮಾಡಿದ್ದಾರೆ. 28% ಇರೋದನ್ನ 18% ತಂದಿದ್ದಾರೆ. ಇದು ಒಂದು ಸಾಮಾನ್ಯ ಜನತೆಗೆ ಇವತ್ತಿನ ದಿವಸ ಇದು ಭಾಳ ಅನುಕೂಲ ಆಗುವಂತಹ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡಿರೋದು. ಇದು ಕೆಲವಾರು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ಗಳಿಗೆ, ಅದು ಟ್ರ್ಯಾಕ್ಟರ್ ತೊಗೊಳೋರು ಇರ್ಬೋದು, ಅಥವಾ ಅದರಲ್ಲಿ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಇದನ್ನೆಲ್ಲ 5%ಗೆ ತಂದಿದ್ದಾರೆ. ಸಾಮಾನ್ಯ ಜನತೆಗೆ ಇನ್ಶೂರೆನ್ಸ್ ಮಾಡಿಸುವಂಥದ್ದನ್ನು 0 ಮಾಡಿದ್ದಾರೆ. ಸಾಮಾನ್ಯ ಜನತೆ ಕೊಳ್ಳುವಂತಹ TV ಆಗಿರ್ಬೋದು, ರೆಫ್ರಿಜರೇಟರ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಅದನ್ನೆಲ್ಲ 5% ತಂದಿದ್ದಾರೆ. ಸಾಮಾನ್ಯ ಜನತೆ ಕೊಳ್ಳುವಂತಹ ಕಾರ್ ಇರ್ಬೋದು, ಅದನ್ನೆಲ್ಲ ರೇಟ್ನ ಕಡಿಮೆ ಮಾಡಿದ್ದಾರೆ. ಸೊ ಹೀಗಾಗಿರಬೇಕಾಗಿದ್ರೆ ಸಾಮಾನ್ಯ ಜನತೆಗೆ ಉಪಯೋಗಿಸುವಂತಹ ವಸ್ತು ಆಗಿರ್ಬೋದು, ಅಥವಾ ಅವರು ಬೇಕಾಗುವ ವಸ್ತುಗಳು, ನೀವು ಫುಟ್ವೇರ್ ತೊಗೊಬೋದು, ಟೂತ್ಪೇಸ್ಟ್ಗಳಾಗಿರೋ ಫುಡ್ ಪ್ರಾಡಕ್ಟ್ಸು ಎಲ್ಲದಕ್ಕೂ 5% ತಂದಿದ್ದಾರೆ. ಸೊ ಇದನ್ನು ತೊಗೊಂಡ್ರೆ ಸಾಮಾನ್ಯ ಜನತೆಗೆ ಇವತ್ತು ಒಂದು ವೆಲ್ಕಮ್ ಆಗ್ಬೋದು. ಅವ್ರಿಗೆ ಏನು ಖರ್ಚು ಬರ್ತಾಯಿತ್ತು ಅದನ್ನು ಆಲ್ಮೋಸ್ಟ್ ಒಂದು 10-20% ಉಳಿತಾಯ ಆಗುವಂತಹ ಒಂದು ಇದನ್ನು ತಂದಿದ್ದಾರೆ GSTನ. ಇದು ಸಾಮಾನ್ಯ ಜನತೆಗೆ ಇದು ಭಾಳಷ್ಟು ವೆಲ್ಕಮ್ ಅಂತ ನಾನು ಹೇಳಬಲ್ಲೆ. ಸರ್ ಆ್ಯಂಡ್ ಸಸ್ಟೈನಬಿಲಿಟಿ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅಂದರೆ ಇವತ್ತಿನ ದಿವಸ CSR ಅಂದರೆ ದೊಡ್ಡ ಲಾರ್ಜ್ ಇಂಡಸ್ಟ್ರಿ, ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿಯವರಿಗೆ CSRಲ್ಲಿ ಉಳಿಯುವಂಥ 2%ನ್ನು ಅದನ್ನು ಹೇಗೆ ಖರ್ಚು ಮಾಡ್ತಾರೆ, ಅದನ್ನು ಯಾವುದಕ್ಕೆ ಎಲ್ಲೆಲ್ಲಿ ಖರ್ಚು ಮಾಡಿದ್ದೀರಿ ಅನ್ನೋದನ್ನು ನಾವು ಇವಾಗ ನಮ್ಮಲ್ಲಿ ಇರುವಂಥ CSRಗಳಲ್ಲಿ ಅದಕ್ಕೆ ಒಂದು ಕಾಂಪಿಟೇಷನ್ಸ್ ಥರ ಕ್ರಿಯೇಟ್ ಮಾಡಿದ್ದೀವಿ. ಅಂದರೆ ಒಳ್ಳೆ CSR ಮಾಡಿರುವಂಥವ್ರಿಗೆ, ಒಳ್ಳೊಳ್ಳೆ ಕೆಲಸ ಮಾಡಿರುವಂಥವ್ರಿಗೆ, ಅಂದರೆ ಬಂದಿರೋ CSRಗಳನ್ನ 100% ಖರ್ಚು ಮಾಡಿರೋಂಥವ್ರಿಗೆ ಒಂದು ರೆಕಗ್ನಿಷನ್, ಒಂದು ಅವಾರ್ಡ್ ಅಂತ ಮಾಡ್ತಾಯಿದ್ದೀವಿ. ಅದು ಬೆಳಗ್ಗೆಯಿಂದ ಇವತ್ತು ಆ CSR ಬಗ್ಗೆ ಚರ್ಚೆ, ಅಂದರೆ ಹಣ ಇರೋದನ್ನ ಯಾವ ಥರ ಉಪಯೋಗಿಸ್ಬೇಕು, ಯಾವ ಥರ ಉಪಯೋಗಿಸಿದ್ರೆ ಒಳ್ಳೆಯದು ಅನ್ನೋದಕ್ಕೆ ಅದ್ರ ಬಗ್ಗೆ ಅದರಲ್ಲೇ ಇರುವಂತಹ ಚರ್ಚೆನ ಜನರು ಮಾತಾಡುವಂಥ ಒಂದು ಚರ್ಚೆಯನ್ನು ಇಟ್ಟಿದ್ದೀವಿ. ಸಾಯಂಕಾಲ ಅವಾರ್ಡ್ ಫಂಕ್ಷನ್ ಮಾಡ್ತೀವಿ. ಯಾವುದು 40 ಜನಕ್ಕೆ ಕೊಡ್ತೀವಿ. 40 ಜನಕ್ಕೆ ಅವಾರ್ಡ್ ಕೊಡ್ತಾ ಇದ್ದೀವಿ. ಅದರಲ್ಲಿ ಕರ್ನಾಟಕದಲ್ಲಿ ಮತ್ತು ಇದು ಇಂಡಿಯನ್ CSR ಅಂತ ಹಾಕಿದ್ದು ಭಾಳಷ್ಟು ಜನ ಆಚೆಯಿಂದ ಬಂದಿದ್ದಾರೆ. ಒಳ್ಳೆ CSR ಮಾಡಿರುವಂಥವ್ರಿಗೆ ನಾವು ಇವತ್ತು ರೆಕಗ್ನಿಷನ್ ಅವಾರ್ಡ್ ಕೊಡ್ತೀವಿ. ಯಾವುದು ಅದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಮಾಡ್ತಾಯಿದ್ದೀವಿ ದಾವಸ್ಪೇಟೆಯಲ್ಲಿ. ಅದು 22ನೇ ತಾರೀಕು ಭೂಮಿ ಪೂಜೆ ಮಾಡ್ತಾಯಿದ್ದೀವಿ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡ್ರೋನ್ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ, ಮಿಷಿನ್ ಲರ್ನಿಂಗ್ ಅಂತ ಈ 4 ಇದರಲ್ಲಿ ಅಲ್ಲಿ ಟ್ರೈನಿಂಗ್ ಕೊಡೋದು. ಅಂದರೆ ಇವಾಗಿನ ಮಕ್ಕಳು ಏನಾಗಿದೆ, ಇಂಜಿನಿಯರಿಂಗ್ ಹೋಗಿರ್ಬೋದು, ಡಿಪ್ಲೊಮಾ ಓದಿರ್ಬೋದು, ಅವ್ರಿಗೇನಾಗುತ್ತೆ ಡೈರೆಕ್ಟಾಗಿ ಕೆಲಸಕ್ಕೆ ಸೇರ್ಲಿಕ್ಕೆ ಯಾರು ಕೆಲಸ ಕೊಡೋದಿಲ್ಲ. ಈ ಸ್ಕಿಲ್ಲಿಂಗ್ ಅಂದರೆ ಅವನಿಗೂ ಅದನ್ನು ಕಲ್ತಿದ್ದ ಅಂದರೆ ಕೆಲಸಕ್ಕೆ ಸುಲಭ ಆಗುತ್ತೆ ಅನ್ನೋದನ್ನ ಇವತ್ತಿನ ಜನರೇಷನ್ಗೆ ಏನು ಬೇಕೋ ಅದನ್ನು ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ನ ಟ್ರೈನಿಂಗ್ ಸೆಂಟರ್ ಮಾಡ್ತಾಯಿದ್ದೀವಿ. ಬಾಲಕೃಷ್ಣ, ಪ್ರೆಸಿಡೆಂಟ್ FKCCI.